ನೋಡಪ್ಪ ವಿನಿ, ಈಗ ನಾವು ಹೇಳ್ದಂಗೆ ನೀವು ಕೇಳಬೇಕು, ಸರಿನಾ? ಕಾಮಿಕ್ ಗಿಮಿಕ್ ಅಂದರೆ ಒದ್ದಾಕ್ಬಿಡ್ತೀನಿ. ಈಗ ಒಂದು ವಿಡಿಯೋ ಪ್ರಾಕ್ಟೀಸ್ ಮಾಡೋಣ. ಅಷ್ಟೊಂದೇನು ಸೀರಿಯಸ್ ಆಗಿಬೇಡ ಮಗ, ಕ್ಯಾಶುವಲ್ ಆಗಿ, ನಾರ್ಮಲ್ ಆಗಿ. ಓಕೆ, ನೀನಿಲ್ಲೇ ಇರೋ. ಅದಕ್ಕೆ ನೀವು ಆ ಕಡೆಯಿಂದ ಬರ್ತೀರಾ, ಓಕೆನಾ? ಅದಕ್ಕೆ ಬರ್ತಿದ್ದಂಗೆ ನೀ ಕೈ ಹಿಡ್ಕೊಂಡ್ಬಿಡು. ಹೂವು ಥರ ಹಿಡ್ಕೊಬೇಕು, ನ್ಯಾಚುರಲ್ ಆಗಿರ್ಲಿ ಕಣ. ಓಕೆನಾ? ಅದಾಗ್ತಿದ್ದಂಗೆ ಮುಂದೆ ನೋಡಿ, ಸ್ಟ್ರೈಟಾಗಿ ಒಂದು ವಿಡಿಯೋ ಮಾಡ್ತೀವಿ. ಆವಾಗ ನೀವು ಈ ಶಾಂತಿ ಜ್ಯುವೆಲ್ರಿ ಬಗ್ಗೆ ಒಂದೊಳ್ಳೆ ಮಾತು ಬಿಲ್ಡಪ್. ಅದಾಗ್ತಿದ್ದಂಗೆ ರಪಕ್ಕಂತ ಹಿಡ್ಕೊಂಡು ಸಚಿಕ್ಕಂತ ಅದಕ್ಕೆ ಈ ಉಗ್ರನ ಹಾಕ್ಬಿಡು. ಲೋ, ಇಂಥದ್ದೇ ಕಡೆ ಬೇಕಾಗಿರೋದು ನಮ್ಮ ಆಡಿಯನ್ಸ್ಗೆ. ಫುಲ್ ಫಿದಾಗ್ಬಿಡ್ತಾರೆ. ಓಕೆನಾ? ರೆಡಿನಾ? ಸ್ಟಾರ್ಟ್ ಮಾಡೋಣ. ಹಾಂ ಓಕೆ, ಸ್ಟಾರ್ಟ್ ಮಾಡೋಣ. ರೆಡಿ ಇಲ್ಲ ಕಣ. ಯಾಕೋ? ನನಗೆ 20 ನಿಮಿಷದಲ್ಲಿ ಮೀಟಿಂಗ್ ಇದೆ. ಮೀಟಿಂಗ್ ಬಿಟ್ಟಾಕೋ. ನನಗೆ ಈ ಆ್ಯಕ್ಟಿಂಗು ಎಲ್ಲ ನನಗೆ ಬರಲ್ಲ. ಕ್ಯಾಮ್ರಾ ಏನಾದರೂ ಮುಂದೆ ಬಂದುಬಿಟ್ರೆ ಈ ಪೊಲೀಸವರು ಕಳ್ರನ್ನ ಇಟ್ಕೋತಾರೆ ಗೊತ್ತಾ, ಅವಾಗ ಕೊಡ್ತಾ ಎಕ್ಸ್ಪ್ರೆಷನು ಹಂಗೆ ಕೊಡ್ತೀನಿ. ಓಕೆನಾ ನಿನಗೆ? ನೀನು ಯಾವ ನನ್ನ ಮಗ ಆ್ಯಕ್ಟಿಂಗ್ ಮಾಡು ಅಂತ ಹೇಳಿದ್ದು? ಲೋ, ನಿನ್ನ ಹೆಂಡತಿಗೆ ಉಂಗ್ರ ಹಾಕೋದಲ್ವ ನೀನು? ಅದನ್ನು ಆ್ಯಕ್ಟಿಂಗ್ ಮಾಡ್ತಾರೇನೋ? ಆ್ಯಕ್ಟಿಂಗ್ ಬಿಟ್ಟಾಕೋ. ನನಗೆ ಈ ಕ್ಯಾಮ್ರಾ ಎಲ್ಲ ಮುಂದೆ ಬಂದರೆ ಕೈ ಕಾಲೆಲ್ಲ ಅಲ್ಲಾಡಂಗೆ ಆಗಲ್ಲ. ನನಗೆ ಎಲ್ಲ ಜುಮ್ಮನ್ಬಿಡುತ್ತೆ. ಬಾವಾ, ಸೂರ್ಯಪ್ರಕಾಶ್ ಅವ್ರ ಹತ್ರ ಹೋಗಿ ಕೇಳಿದ ತಕ್ಷಣ ಅವ್ರು ಓಕೆ ಹೇಳಿದ್ದಾರೆ. ಇವಾಗ ನಾವು ಟ್ರಯಲ್ಲೂ ಶುರು ಮಾಡಿಲ್ಲ ಅಂದರೆ ಹೇಗೆ? ನಾನು ಅಪ್ಪನಿಗೆ ಏನೋ ಒಂದು ಹೇಳ್ಕೊತೀನಿ, ಅವ್ರು ಅರ್ಥ ಮಾಡ್ಕೋತಾರೆ. ಈ ಆ್ಯಕ್ಟಿಂಗು ಇದಕ್ಕೆಲ್ಲ ಪ್ರೊಫೆಷ್ನಲ್ಸ್ ಬೇಕು, ಡೈಲಾಗ್ ಹೇಳೋರು ಬೇಕು. ಸೊ ಅದಕ್ಕೆಲ್ಲ ಮಾಡೆಲ್ಸ್ ಇರ್ತಾರೆ, ನಾನು ಕರೆಸ್ತೀನಿ. ಇವಾಗ ಪಾಯಿಂಟ್ ಏನು ಅಂದರೆ, ನೀವು ಮಾಡೋ ಫೀಲಿಂಗ್ನ ಬೇರೆ ಯಾರನ್ನೋ ಕರೆಸಿ ಮಾಡಿದ್ರೆ ಬರಲ್ಲ ಬಾವಾ. ಇವಾಗ ಈ ಅಂಗಡಿ, ಈ ಸಾಮ್ರಾಜ್ಯ ಕಟ್ಟಿರೋ ಕುಟುಂಬ, ಅದನ್ನು ನೀವೇ ಮಾಡಿದ್ರೆ ಆ ಜನಕ್ಕೆ ಅದೇ ಇಷ್ಟ ಆಗೋದು, ಅದೇ ಹತ್ರ ಆಗೋದು. ಅಕ್ಕ, ನಿನ್ಗಂತೂ ಇದು ಸಖತ್ ಇಷ್ಟ ಆಗುತ್ತೆ, ನಾನು ಗ್ಯಾರಂಟಿ ಕೊಡ್ತೀನಿ. ನೀನು ಚಿಕ್ಕವಳಿದ್ದಾಗ ಕ್ಯಾಮ್ರಾ ಮುಂದೆ ಆ್ಯಕ್ಟಿಂಗ್ ಮಾಡೋದು, ಆಮೇಲೆ ಪ್ರೆಸೆಂಟೇಷನ್ ಮಾಡೋದು, ಇದೆಲ್ಲ ನಿಂಗೆ ತುಂಬ ಇಷ್ಟ ಆಗ್ತಿತ್ತು ತಾನೇ? ನೀನು ಶುರು ಮಾಡ್ಕೊ. ಭಾವ ನಿನ್ನ ಪಕ್ಕದಲ್ಲಿದ್ದರೆ ಸಾಕು, ಕ್ಯಾಮ್ರಾ ನಿನ್ನನ್ನೇ ಫಾಲೋ ಮಾಡೋ ಥರ ನಾವು ಮಾಡ್ತೀವಿ. ನನಗಿವೆಲ್ಲ ಇಷ್ಟ ಆಗಲ್ಲ. ಏನೋ ಆ್ಯಕ್ಟಿಂಗ್ ಚೆನ್ನಾಗಿ ಮಾಡ್ತೀನಿ ಅಂತ ನೀವು ಹೇಳಿದ್ದೆಲ್ಲ ಮಾಡಬೇಕು ಅನ್ನೋ ರೂಲ್ಸ್ ಇದೆಯಾ? ಅಕ್ಕ, ಡಿಮ್ಯಾಂಡ್ ಮಾಡ್ತಿಲ್ಲ ಅಕ್ಕ, ಕೇಳ್ಕೊಳ್ತಿದ್ದೀವಿ ಅಷ್ಟೇ. ಗಂಡ ಹೆಂಡತಿ ಆಗಿದ್ದೀವಿ ಅನ್ನೋ ಕಾರಣಕ್ಕೆ ನೀವು ಹೇಳಿದ್ದನ್ನೆಲ್ಲ ಮಾಡೋಕ್ಕಾಗತ್ತಾ? ಅದಕ್ಕೆಲ್ಲ ಕುಣಿಯೋಕ್ಕಾಗತ್ತಾ? ಅದಕ್ಕಂತಾನೆ ಪ್ರೊಫೆಷ್ನಲ್ಸ್ ಇರ್ತಾರೆ, ಅವ್ರನ್ನ ಕರೆಸಿ ಮಾಡೋಕ್ಕಾಗಲ್ವಾ? ನಮಗೆ ಕಂಫರ್ಟೇಬಲ್ ಇರಬೇಕಲ್ವಾ? ಅವ್ರನ್ನೇ ಕರೆಸಿ ಮಾಡಿಸಿ, ಸುಮ್ಮನೆ ಒತ್ತಾಯ ಮಾಡಬೇಡಿ. ಒತ್ತಾಯ ಮಾಡ್ತಿಲ್ಲ ಅಕ್ಕ, ಹಾಗೆ ಸುಮ್ಮನೆ ನನಗೆ ಅನ್ನಿಸ್ತು. ಹಾಗಲ್ಲ ರುಕು, ಎಲ್ರಿಗೂ ಅವ್ರದ್ದೇ ಆದ ಕಂಫರ್ಟ್ ಝೋನ್ ಇರುತ್ತೆ ಅಲ್ವಾ? ಕೆಲವ್ರಿಗೆ ಕೆಲವೊಂದು ಪ್ಲಸ್ ಇರುತ್ತೆ, ಮೈನಸ್ ಇರುತ್ತೆ. ನಾವು ಇದರಲ್ಲಿ ವೀಕು, ನಮಗೆ ಕಂಫರ್ಟೇಬಲ್ ಇಲ್ಲ ಅಂತ ಹೇಳ್ತಾ ಇದ್ದೀವಿ. ನೀನು ಬಿಸ್ನೆಸ್ಸಲ್ಲಾದರೆ ಹೇಳು, ನಾನಾಗಲಿ ವಿನಯ್ ಆಗಲಿ ಏನು ಬೇಕಾದರೂ ಮಾಡ್ತೀವಿ ಅಲ್ವಾ? ಹಾಂ ಹೌದು. ನನಗೆ ನಾನು ಇವಾಗ ಹೋಗ್ತೀನಿ, 1 ಅವರಲ್ಲಿ ವಾಪಸ್ ಬರ್ತೀನಿ. ನೀವು ಏನೇನು ಪ್ಲ್ಯಾನ್ ಮಾಡಬೇಕು ಎಲ್ಲ ಪ್ಲ್ಯಾನ್ ಮಾಡಿ, ನಾನು ಹೊರಗಿಂದನೇ ಸಪೋರ್ಟ್ ಮಾಡ್ತೀನಿ. ಈ ಆರ್ಟಿಸ್ಟ್ನ ಕರೆಸೋದು, ಕೋಆರ್ಡಿನೇಟ್ ಮಾಡೋದು, ಫಂಡಿಂಗ್ಸು, ಬಜೆಟು ಎಲ್ಲ ನಾನು ಪ್ಲ್ಯಾನ್ ಮಾಡ್ತೀನಿ. ಓಕೆನಾ? ನನಗೆ ಈ ಆ್ಯಕ್ಟಿಂಗ್ ಎಲ್ಲ ಬರಲ್ಲ ಕಣೋ. ಪ್ಲೀಸ್ ಕಲ್ಯಾಣಿ, ಅಪ್ಪ ಏನಾದರೂ ಕೇಳಿದ್ರೆ ಅದನ್ನು ನಾನು ಮ್ಯಾನೇಜ್ ಮಾಡ್ತೀನಿ. ಹಾಂ, ಸೂಪರ್. ಓಕೆ, ನಾನು ಹೊಡ್ತೀನಿ ಆಯ್ತಾ? ಬಾಯ್.